ಮುದ್ರೆಯಲ್ಲಿ ಒಂದು 2 ನಿಮಿಷ ನೀವು ಕಪಾಲಭಾತಿಯನ್ನು ಅಭ್ಯಾಸ ಮಾಡಿ. ಇದರಿಂದ ಕೂದಲುಗಳ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಈ ಥರದ್ದೆಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಈ ಕರಿಬೇವಿನ ಎಲೆ ಪೇಸ್ಟು, ಒಂದು ಮುಷ್ಟಿ ದಾಸವಾಳ ಎಲೆಯ ಪೇಸ್ಟು, ಕ್ಲಾಸಿಕಲ್ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ, ಇಂಥವೆಲ್ಲ ಪದಾರ್ಥಗಳನ್ನು ಹಾಕಿ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ದಿನ ಈ ಹೇರ್ ಗ್ರೋತ್ ಅನ್ನ ಹೆಚ್ಚಿಗೆ ಮಾಡತಕ್ಕಂತ ಮುದ್ರೆಗಳನ್ನ ನೋಡೋಣ. ಹೇರ್ ಗ್ರೋತ್ ಅನ್ನ ಹೆಚ್ಚಿಗೆ ಮಾಡತಕ್ಕಂತ ಅದ್ಭುತವಾದ ಮುದ್ರೆ ಅಂತ ಹೇಳಿದ್ರೆ, ಮೊದಲನೇದು ಪ್ರಾಣ ಮುದ್ರೆ. ಕಿರುಬೆರಳು, ಮುಂಗುರು ಬೆರಳು, ಹೆಬ್ಬೆರಳನ್ನು ಸೇರಿಸಿ ಈ ಮುದ್ರೆಯನ್ನು ಮಾಡೋದು. ಈ ಮುದ್ರೆಯಲ್ಲಿ ಒಂದು 2 ನಿಮಿಷ ನೀವು ಕಪಾಲಭಾತಿಯನ್ನ ಅಭ್ಯಾಸ ಮಾಡಿ. ಇದಾದ್ಮೇಲೆ 2ನೇ ಮುದ್ರೆ ಯಾವ್ದು ಅಂತ ಹೇಳಿದ್ರೆ, ಅದು ಪೃಥ್ವಿ ಮುದ್ರೆ. ಪೃಥ್ವಿ ಮುದ್ರೆ ಅಂದ್ರೆ ಉಂಗುರು ಬೆರಳನ್ನ ಮತ್ತು ಹೆಬ್ಬೆರಳನ್ನ ಈ ರೀತಿಯಾಗಿ ಸ್ಪರ್ಶ ಮಾಡೋದು. ಇದನ್ನ ಪೃಥ್ವಿ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ 1-2 ನಿಮಿಷ ಕಪಾಲಭಾತಿಯನ್ನ ಮತ್ತೆ ಅಭ್ಯಾಸ ಮುಂದುವರಿಸೋದು. ಮತ್ತಿದಾದ್ಮೇಲೆ 3ನೇ ಮುದ್ರೆ ಹೇರ್ ಗ್ರೋತ್ಗೆ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಜ್ಞಾನ ಮುದ್ರೆ. ಈ ಮುದ್ರೆಯಲ್ಲೂ ಕೂಡ 1-2 ನಿಮಿಷ ಕಪಾಲಭಾತಿ ಅಭ್ಯಾಸವನ್ನು ಮತ್ತೆ ಕಂಟಿನ್ಯೂ ಮುಂದುವರಿಸೋದು. ಉಸಿರನ್ನ ಕೇವಲ ಹೊರಗಡೆ ಬಿಡಬೇಕು. ಉಸಿರನ್ನ ಒಳಗಡೆ ತನ್ನಷ್ಟಕ್ಕೆ ತಾನೇ ಬರ್ತದೆ. ಪ್ರಸನ್ನ ಭಾವದಿಂದ ಕಪಾಲಭಾತಿಯನ್ನು ಅಭ್ಯಾಸ ಮಾಡಬೇಕು. ಇದು 3 ಮುದ್ರೆ ಆಯಿತು. ಇನ್ನಿದಾದ್ಮೇಲೆ ಮತ್ತೊಂದು ಮುದ್ರೆ, ನಿಮ್ಮ ಆ ಒಂದು ಹೇರ್ ಗ್ರೋತನ್ನು ಹೆಚ್ಚಿಸ್ತಕ್ಕಂಥ ಒಂದು ಮುದ್ರೆ ಅಂದರೆ ಪ್ರಸನ್ನ ಮುದ್ರೆ. ಪ್ರಸನ್ನ ಮುದ್ರೆ ಅಂದರೆ ಈ 2 ಉಗುರುಗಳನ್ನು, 2 ಕೈ ಉಗುರುಗಳನ್ನ ಹಿಂಗೆ ಜೋಡಿಸೋದು, ಹೆಬ್ಬೆರಳನ್ನು ಈ ರೀತಿ ಜೋಡಿಸೋದು. ಹೀಗಿಟ್ಕೊಂಡು ಕಪಾಲಭಾತಿಯನ್ನು ಅಭ್ಯಾಸ ಮಾಡೋದು. ಈ ರೀತಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಉಗುರು ಸೇರಬೇಕು, ಹೆಬ್ಬೆರಳು ಈ ರೀತಿ ಸೇರಬೇಕು. ಹೀಗಿಟ್ಕೊಂಡು ಕೈಯನ್ನು ಎದೆ ಹತ್ರ ಇಟ್ಕೊಂಡು ಕಪಾಲಭಾತಿ ಮಾಡೋದು. ಈಗ ಮಾಡ್ತಾ ಸ್ವಲ್ಪ ಹೀಗೂ ಮಾಡ್ಬೋದು. ಈ ಉಗುರನ್ನ ಈ ರೀತಿ ಉಜ್ಜೋದ್ರಿಂದನೂ ಕೂಡ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹೀಗೆ ನೀವು ದಿನದಲ್ಲಿ ಯಾವಾಗ ಬೇಕಾದ್ರೂ ಈ ಒಂದು ಚಿಕಿತ್ಸೆಯನ್ನು ಮಾಡ್ಕೋಬೋದು, ಬರೀ ಈ ಥರ ಮಾಡೋದಾದ್ರೆ. ಆದರೆ ಕಪಾಲಭಾತಿ ಮಾಡ್ತಾ ಆದರೆ ಕಪಾಲಭಾತಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮಾತ್ರ ಅಭ್ಯಾಸ ಮಾಡಬೇಕು. ಈ ರೀತಿ ಮೂಮೆಂಟನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದರಿಂದ ಕೂದಲುಗಳ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಈ ಥರದ್ದೆಲ್ಲ ಸಮಸ್ಯೆಗಳು ದೂರ ಆಗ್ತವೆ. ಈಗ ಪ್ರಸನ್ನ ಮುದ್ರೆಯಲ್ಲಿ ಇಟ್ಕೊಂಡು ಕಪಾಲಭಾತಿಯನ್ನು ಮಾಡೋದು. ರಿಲ್ಯಾಕ್ಸ್. ಹೀಗೆ ಮುದ್ರೆಗಳನ್ನು ಮಾಡೋದು. ಪ್ರಾಣ ಮುದ್ರೆ, ಪೃಥ್ವಿ ಮುದ್ರೆ ಹಾಗೂ ವಾಯುಮುದ್ರೆ. ವಾಯುಮುದ್ರೆ ಅಂತ ಹೇಳಿದ್ರೆ ಈ ಒಂದು ಬೆರಳನ್ನು ಈ ರೀತಿಯಾಗಿ ಮಡಚೋದು. ಈ ರೀತಿಯಾಗಿ ಮಡಚ್ಕೊಂಡು ಕಪಾಲಭಾತಿಯನ್ನು ಮಾಡೋದು. ವಾಯುಮುದ್ರೆ, ಆಮೇಲೆ ಜ್ಞಾನ ಮುದ್ರೆ, ಪ್ರಸನ್ನ ಮುದ್ರೆ. ಈ 5 ಮುದ್ರೆಗಳಲ್ಲಿ ಪ್ರತಿನಿತ್ಯ ನೀವು 2 ನಿಮಿಷ ಕಪಾಲಭಾತಿ ಅಭ್ಯಾಸ ಮಾಡೋದು. ಮೊದಲಲ್ಲಿ 10 ನಿಮಿಷ. ಕಪಾಲಭಾತಿ ಅಂದರೆ ಮೆದುಳಿಗೆ ಬೆಳಕನ್ನು ಒದಗಿಸುವ ಪ್ರಾಣದೀಪ ಅಂತ ಕರೀತಾರೆ. ಈ ರೀತಿಯಾಗಿ ಮೆದುಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ, ಮೆದುಳಿಗೆ ರಕ್ತ ಸಂಚಾರವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ, ಮೆದುಳಿನ ಆ ಒಂದು ಜೀವಕೋಶಗಳಿಗೆ ಶಕ್ತಿ ಸಂಚಾರವನ್ನು ಮಾಡತಕ್ಕಂಥ, ಟಾಕ್ಸಿಸಿನ್ ಕಮ್ಮಿ ಮಾಡತಕ್ಕಂಥ ಒಂದು ಪ್ರಾಣಾಯಾಮವೇ ಕಪಾಲಭಾತಿ ಪ್ರಾಣಾಯಾಮ. ಆ ಒಂದು ಪ್ರಾಣಾಯಾಮದ ಜೊತೆಗೆ ಈ ಮುದ್ರೆಯನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಕೂದಲಿನ ಸಮಸ್ಯೆಗೆ ಪರಿಪೂರ್ಣವಾದ ಪರಿಹಾರವನ್ನು ಕಂಡುಕೋಬೋದು. ಕೂದಲಿನ ಆರೋಗ್ಯಕ್ಕಾಗಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯೋದು, ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು ಕೂದಲಿನ ಆರೋಗ್ಯಕ್ಕೆ, ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಹಾಗೆಯೇ ಕೂದಲಿನ ಆರೈಕೆಗಾಗಿ ಒಂದು ಎಣ್ಣೆಯನ್ನು ತಯಾರಿಸ್ಕೋಬೋದು. 1 ಮುಷ್ಟಿ ಬೆಟ್ಟದ ನೆಲ್ಲಿಕಾಯಿ ಪೇಸ್ಟು, 1 ಮುಷ್ಟಿ ಈರುಳ್ಳಿ ಪೇಸ್ಟು, ಹಾಗೆಯೇ 1 ಮುಷ್ಟಿ ಕರಿಬೇವಿನ ಎಲೆ ಪೇಸ್ಟು, 1 ಮುಷ್ಟಿ ದಾಸವಾಳ ಎಲೆಯ ಪೇಸ್ಟು, ಮೆಂತ್ಯ ಕಾಳಿನ ಪೇಸ್ಟು, ಎಲ್ಲ ಪೇಸ್ಟನ್ನು ಏನು ಮಾಡಬೇಕಂದ್ರೆ ಒಂದೊಂದು ಮುಷ್ಟಿ ತೆಗೆದುಕೊಳ್ಳಿ ಪೇಸ್ಟನ್ನು.
ಆ ಪೇಸ್ಟನ್ನು ಏನು ಮಾಡಬೇಕು, 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ, ಅದು 1 ಲೀಟರ್ ನೀರು ಕುದ್ದು ಅರ್ಧ ಲೀಟರ್ ಇಳಿದ ಮೇಲೆ ಅದನ್ನು ಸೋಸಿಕೊಂಡು ಆ ಕಷಾಯವನ್ನು 1/4 ಲೀಟರ್ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕುದಿಸಿ, ನೀರಿನ ಅಂಶ ಎಲ್ಲ ಹೋದ್ಮೇಲೆ ಔಷಧಿ ಸತ್ವ ಎಣ್ಣೆಯಲ್ಲಿ ಸೇರುತ್ತೆ. ಆ ಒಂದು ಎಣ್ಣೆಯನ್ನು ನೀವು ತಲೆಗೆ ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತದೆ. ನಮ್ಮಲ್ಲಿ ಇನ್ನೂ ನೂರಾರು ಒಂದು ಔಷಧಿ ಸತ್ವಗಳನ್ನು ಹೊಂದಿರತಕ್ಕಂಥ ಅದ್ಭುತ ಒಂದು ಗುಣಕಾರಿಯಾಗಿರ್ತಕ್ಕಂಥ ಕ್ಲಾಸಿಕಲ್ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ, ಭೃಂಗರಾಜ ಆಗಿರ್ಬೋದು, ನೆಲ್ಲಿಕಾಯಿ ಆಗಿರ್ಬೋದು, ಜಟಾಮಾಸಿ ಆಗಿರ್ಬೋದು, ಇಂಥವೆಲ್ಲ ಪದಾರ್ಥಗಳನ್ನು ಹಾಕಿ ನಾವು ಆಯಿಲನ್ನು ತಯಾರು ಮಾಡಿದ್ದೇವೆ, ಕೇಶವೃದ್ಧಿ ತೈಲ ಅಂತೇಳಿ. ಅದನ್ನು ಬಳಸೋದ್ರಿಂದ ಅದ್ಭುತವಾಗಿ ಕೇಶ ರಾಶಿ ನಿಮ್ಮದು ವೃದ್ಧಿಯಾಗುತ್ತೆ. ಹಲವಾರು ಎಣ್ಣೆಯನ್ನು ಪ್ರಚಾರ ಪ್ರಸಾರ ಮಾಡ್ತಾರೆ. ಎಷ್ಟೋ ಜನ ಆ ಒಂದು ತೈಲವನ್ನು ಮಾರ್ಕೆಟ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ತಗೊಂಡು ಮೋಸ ಹೋಗ್ತಾರೆ. ಆದರೆ ಶಾಸ್ತ್ರಬದ್ಧವಾಗಿ ಸುಮ್ಮನೆ ಹೇಳ್ತಾರೆ, ನಾನು ನೂರಾರು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ವನಮೂಲಿಕೆ ಅಂತ ಹೇಳಿದ್ನಿ ಹೊರತು ನೂರಾರು ವನಮೂಲಿಕೆ ಅಂತ ಹೇಳಿಲ್ಲ. ಆಯುರ್ವೇದದಲ್ಲಿ ಕ್ಲಾಸಿಕಲ್ ಆಗಿ ಏನು ಹೇಳಿರ್ತಾರಲ್ಲ, ಆ ಕ್ಲಾಸಿಕಲ್ ಫಾರ್ಮೇಷನ್ನೇ ಹಾಕಬೇಕಾಗತ್ತೆ. ಹಾಗೆ ಸುಮ್ಮನೆ ನೂರಾರು ವನಮೂಲಿಕೆ ಹಾಕಿದ್ದೇವೆ ಅಂತೇಳಿ ಸುಳ್ಳನ್ನು ಕೂಡ ಹೇಳೋರಿದ್ದಾರೆ. ಅದಕ್ಕೆ ಕ್ಲಾಸಿಕಲ್ ಫಾರ್ಮೇಷನಲ್ಲಿ ನಮ್ಮಲ್ಲಿ ಭೃಂಗಾಮ್ಲಕ ತೈಲ ಅಂತ ಬರ್ತದೆ, ನೀಲಿ ಭೃಂಗಾದಿ ತೈಲ ಅಂತ ಬರ್ತದೆ. ಹೀಗೆ ಕ್ಲಾಸಿಕಲ್ ಫಾರ್ಮೇಷನ್ ಬಳಸಿ ನಾವು ಆಯಿಲನ್ನು ತಯಾರು ಮಾಡಿದ್ದೇವೆ. ಅದನ್ನು ಸರಿಯಾಗಿ ಒಂದು ಒಳ್ಳೆಯ ಗುಡ್ ಕ್ವಾಲಿಟಿ ರಾ ಮಟೀರಿಯಲ್ ಹಾಕಿ ಫಸ್ಟ್ ಕ್ಲಾಸ್ ಆಗಿ ಅದನ್ನು ತಯಾರು ಮಾಡಿದ್ರೆ ನಾವು ಅದರಲ್ಲಿ 100% ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಅಂಥ ತೈಲವನ್ನು ನಾವು ಅತ್ಯುತ್ತಮ ಉತ್ಕೃಷ್ಟವಾದ ಗುಣಕಾರಿಯಾಗಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತಯಾರು ಮಾಡಿದ್ದೇವೆ. ಆ ತೈಲವನ್ನು ಕೂಡ ತಾವು ಬಳಸ್ಕೊಳ್ಳೋದ್ರ ಮೂಲಕ ಹೇರ್ ಗ್ರೋತನ್ನು ಸರಿಯಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ತಾವು ಅದು ಬೇಕಂದರೆ ಕೊರಿಯರ್ ಮೂಲಕ ತಾವು ತರಿಸ್ಕೋಬೋದು. ಅದಷ್ಟೇ ಅಲ್ಲದೆ ಹೇರ್ ಗ್ರೋತಿಗೆ ಶಿರೋಧಾರ ಚಿಕಿತ್ಸೆನೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಏನಾದರೂ ಶರೀರದಲ್ಲಿ ತುಂಬ ವೈಪರೀತ್ಯಗಳೇನಾದ್ರು ಆಗಿದ್ದರೆ ಅಂಥವರು ವಮನ ಮತ್ತು ವಿರೇಚನ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದರ ಮೂಲಕ ಅದರ ಜೊತೆಗೆ ಈ ಎಲ್ಲ ಯೋಗ ಮುದ್ರೆಗಳನ್ನು ಮಾಡೋದ್ರಿಂದ ಹೇರ್ ಗ್ರೋತಿನ ಸಮಸ್ಯೆಗೆ ನಾವು ಪರಿಪೂರ್ಣ ಪರಿಹಾರ ಕಂಡುಕೊಳ್ಬೋದು. ಯಾಕಂದರೆ ತುಂಬ ಯಾವುದೇ ಒಂದು ಇಂಬ್ಯಾಲೆನ್ಸ್ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಯುರ್ವೇದ ಪಂಚಕರ್ಮ ದಿ ಬೆಸ್ಟ್ ಚಿಕಿತ್ಸೆ. ಅಂತಹ ಚಿಕಿತ್ಸೆಯನ್ನು ಶಾಸ್ತ್ರಬದ್ಧವಾಗಿ ಅತ್ಯಂತ ಒಂದು ಕಡಿಮೆ ವೆಚ್ಚದಲ್ಲಿ ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತೇವೆ. ಆಸಕ್ತಿ ಇದ್ದವರು ಆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಕಾಯಿಲೆ ಬಂದ ಮೇಲೆ ಒದ್ದಾಡೋದಕ್ಕಿಂತ, ಕಾಯಿಲೆ ಬರೋದಿರೋದಕ್ಕಿಂತ ಮೊದಲೇ ಆ ದೇಹ ಶುದ್ಧೀಕರಣ ಮಾಡಿಕೊಂಡಾಗ ನಮ್ಮ ಶರೀರಕ್ಕೆ ಕಾಯಿಲೆಗಳು ಬರೋದೇ ಇಲ್ಲ. ಅಂತಹ ಚಿಕಿತ್ಸೆನೇ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ. ಹೀಗೆ ನಾ ಈ ಯೋಗ ಮುದ್ರೆಯನ್ನು ಹೇಳ್ತಾ ಕೆಲವು ವಿಚಾರಗಳನ್ನು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅವಶ್ಯಕತೆ ಇದ್ದರೂ ಅದನ್ನು ಉಪಯೋಗಿಸ್ಕೊಳ್ಬೋದು. ಈ ಒಂದು 5 ಮುದ್ರೆಗಳನ್ನು ಪ್ರತಿ ದಿವಸ ತಾವು ಅಭ್ಯಾಸ ಮಾಡ್ತಾ ಹೋಗಿ ನಿಮ್ಮ ಹೇರ್ ಗ್ರೋತು ಖಂಡಿತವಾಗಿಯೂ ಚೆನ್ನಾಗಾಗುತ್ತೆ. ನೀವೊಂದು 3 ತಿಂಗಳು ಇದನ್ನು ಅಭ್ಯಾಸ ಮಾಡಿ ನೋಡಿ, ಇದರಿಂದ ನಿಮ್ಗೆ ಏನು ಪ್ರಯೋಜನ ಆಯಿತು ಅಂಥೇಳಿ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಆದ್ಮೇಲೆ ನಮ್ಮ ಆಶ್ರಮದಲ್ಲಿ ಏಪ್ರಿಲ್ 12, 13, 14ರಂದು ಆರೋಗ್ಯ ಜಾತ್ರೆ ನಡೀತಾ ಇದೆ. ಅಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ತಿಳಿಸ್ಕೊಡ್ತೇವೆ. ಆರೋಗ್ಯವಾಗಿ ಬದುಕುವ ಗುಟ್ಟನಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇರೋರು ಮೊದಲೇ ಆ ಒಂದು ಜಾತ್ರೆಗೆ ಬರಬೇಕಂದ್ರೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ಯಾಕಂದರೆ ತಮಗೆಲ್ಲ ವ್ಯವಸ್ಥೆಯನ್ನು ಮಾಡೋ ಉದ್ದೇಶದಿಂದ ತಾವು ಮೊದಲೇ ಹೆಸರು ಬರೆಸಿದರೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅನುಗುಣವಾಗಿ ನಾವು ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕಾಗುತ್ತೆ. ಅದಕ್ಕೆ ತಾವು ಆಸಕ್ತಿ ಇದ್ದರೆ ಉಚಿತವಾಗಿ ಅಲ್ಲಿ ಪ್ರವೇಶ ಇದೆ. ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ, ತಾವು ರಿಜಿಸ್ಟರ್ ಮಾಡ್ಕೋಬಹುದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.